ಭಾನುವಾರ ನಗರದ ಕಲ್ಯಾಣ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಐಸಿರಿ ಫೌಂಡೇಶನ್, ಕಾಫಿನಾಡು ಕ್ರೀಡಾ ಸಂಘ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಆತ್ಮ ಅಕಾಡೆಮಿ ಕರಾಟೆ ಕೇಂದ್ರ ತರಬೇತಿ ಕೇಂದ್ರ ಉದ್ಘಾಟನಾ ಸಮಾರಂಭವನ್ನ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ದೇಹದ ದೃಢತೆಯನ್ನ ಕಾಪಾಡಿಕೊಂಡು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧಿಸಬಲ್ಲ ವಿದ್ಯೆ ಎಂದರೆ ಅದು ಕರಾಟೆ. ಚಿಕ್ಕಮಗಳೂರಿನಲ್ಲಿ ಅನೇಕ ಮಂದಿ ಕರಾಟೆ ಕಲಿಸುವ ಆಸಕ್ತಿಯನ್ನು ಹೊಂದಿದ್ದಾರೆ. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಕರಾಟೆ ತರಬೇತಿ ಕೇಂದ್ರ ಆರಂಭಿಸಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಈ ಕರಾಟೆ ಕೇಂದ್ರ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಹೆಸರು ಮಾಡಲಿ ಎಂದು ಆಶಿಸುತ್ತೇನೆ ಎಂದರು. ನಮಗೆ ಕಾಲೇಜ್ ಓದುವಾಗ, ಹೈಸ್ಕೂಲ್ ಓದುವಾಗ ಬ್ರೂಸ್ಲಿ ಅಂತ ಹೇಳಿದ್ರೆ ನಮಗೆ ಕರಾಟೆ ಅಂದರೆ ಬ್ರೂಸ್ಲಿ ಅಂದರೆ ಕರಾಟೆ. ಏನು ಗುರು? ಅಷ್ಟೇ ನಮಗೆ ಗೊತ್ತಿತ್ತು. ನಿರಂಜನ್ ಬೇರೆ ಏನು ಗೊತ್ತಿತ್ತು? ಏನು ಗೊತ್ತಿರಲಿಲ್ಲ. ನಾವೆಲ್ಲ ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದಿದವರು. ನಮಗೆ ಫಿಲಮಲ್ಲಿ ಬ್ರೂಸ್ಲಿ ನೋಡಿದರೆ ಕರಾಟೆ ಅಂದರೆ ಬ್ರೂಸ್ಲಿ ಅಷ್ಟೇ ಗೊತ್ತಿದ್ದು. ಆ ನಂತರ ನಾವು ಮುಂದೆ ಬೆಳೆದು ವಿಷಯಗಳನ್ನು ಅರಿತಾ ಹೋದಾಗ ಗೊತ್ತಾಗಿದ್ದು, ಕರಾಟೆ ಅನ್ನೋದು ಕೇವಲ ಒಂದು ಕೈಕಾಲುಗಳ ಬಳಕೆಯ ಆಟ ಅಲ್ಲ. ಅದೊಂದು ಶಿಸ್ತು ಮತ್ತು ಆತ್ಮರಕ್ಷಣೆ ಮತ್ತು ಮಾನಸಿಕ ಕಲೆ, ಮಾನಸಿಕ ಸ್ಥೈರ್ಯವನ್ನು ಬೆಳೆಸುವ ಒಂದು ಅತ್ಯುತ್ತಮ ಸಮರ ಕಲೆ ಅಂತ ಗೊತ್ತಾಗಿದ್ದು ನಮಗೆ ಅದನ್ನು ವಿಷಯವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ. ಮತ್ತು ಇದು ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಈ ಕರಾಟೆ ಮಾಡ್ತದೆ. ಅಂಥ ಒಂದು ಆತ್ಮರಕ್ಷಣೆ ಮಾಡಿಕೊಳ್ಳುವಂಥ, ಯಾವುದೇ ಆಯುಧಗಳಿಲ್ಲದೆ ಆತ್ಮರಕ್ಷಣೆ ಮಾಡಿಕೊಳ್ಳುವಂಥ, ಅದರಲ್ಲೂ ಅತಿ ಹೆಚ್ಚು ಇವತ್ತಿನ ಪ್ರಪಂಚದಲ್ಲಿ ಮಹಿಳೆಯರಿಗೆ ಹೆಚ್ಚು ದೌರ್ಜನ್ಯ ನಡೆಯುವ ಸಂಬಂಧದಲ್ಲಿ ಹೆಣ್ಣುಮಕ್ಕಳ ಮೇಲೆ ಯಾವುದೇ ಆಯುಧ ಇಲ್ಲದೆ ಆತ್ಮರಕ್ಷಣೆ ಮಾಡಿಕೊಳ್ಳುವ ಕರಾಟೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಹೆಣ್ಣುಮಕ್ಕಳು, ಗಂಡು ಮಕ್ಕಳು, ಕರಾಟೆ ಪ್ರಿಯರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಕರಾಟೆ ಅಂತ ಅನ್ನೋ ಪದದ ಅರ್ಥನೇ ಖಾಲಿ ಕೈ ಅಂತ. ಏನೇಳಿ? ಖಾಲಿ ಕೈ ಅಂತ ಅರ್ಥ. ಇದು ಜಪಾನ್ ದೇಶದ ಒಂದು ಒಕಿನವಾ ದ್ವೀಪದಲ್ಲಿ ಹುಟ್ಟುತ್ತೆ, ಜಪಾನ್ ದೇಶದಲ್ಲಿ. ಅದೇ ರೀತಿ ಮತ್ತೆ ಯಾವುದೇ ಆಯುಧವಿಲ್ಲದೆ ತನ್ನ ಶರೀರದ ಕೈ ಕಾಲುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಆತ್ಮರಕ್ಷಣೆ ಜೊತೆ ತನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೇನೆ ಕರಾಟೆ ಅಂತೇಳಿ ಇದರ ವಿಶೇಷಣೆ ಹೇಳ್ತಾರೆ. ಇನ್ನು ಗಿಚಿನ್ ಪುಲ್ಕೇಶಿ ಅನ್ನುವರು ಈ ಆಧುನಿಕ ಕರಾಟೆಯನ್ನು ಜಗತ್ತಿಗೆ ಪರಿಚಯ ಮಾಡಿದ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಕರಾಟೆ ಕಂಠಪಾಠದ ವಿದ್ಯೆ ಅಲ್ಲ. ಏನೇಳಿ? ಈ ಬೇರೆ ವಿದ್ಯೆಗಳನ್ನೆಲ್ಲ ನಾವು ಬಾಯ್ಪಾಠ ಮಾಡ್ಕೊಂಡು ಕಲಿತೀವಿ. ಆ ರೀತಿ ಕಂಠಪಾಠ ಮಾಡುವ ವಿದ್ಯೆ ಇದಲ್ಲ. ಇದು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಬರ್ತಕ್ಕಂಥದ್ದು ಕರಾಟೆ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಇದು ದೇಹದ ರಕ್ತ ಸಂಚಾರವನ್ನು ಹೆಚ್ಚಿಸ್ತದೆ, ಮತ್ತು ಏಕಾಗ್ರತೆ, ನೆನಪಿನ ಶಕ್ತಿ, ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಇದು ನೀಡ್ತದೆ. ಮತ್ತು ಪ್ರತಿದಿನ ಕರಾಟೆದು ದೈಹಿಕ ದೃಢತೆಯನ್ನು ಕಾಪಾಡ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ಕರಾಟೆನಲ್ಲಿ ನನಗೆ ತಿಳಿದಿರೋಂಥದ್ದು, ಬ್ರೂಸ್ಲಿ ಅವರು ಈ ಕರಾಟೆನಲ್ಲಿ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ, ಕೈ ಕಾಲಿನ ಜೊತೆ ತನ್ನ ಇಡೀ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ಬಾಯಿಂದ ಜೇಂಕಾರವನ್ನು ಹಾಕುವಂಥದ್ದು. ನನಗೆ ಆ ಬ್ರೂಸ್ಲಿ ತನ್ನ ಚಲನಚಿತ್ರದಲ್ಲಿ ಅವನು ಹೇಗೆ ಅಂತ ಹೇಳಿದ್ರೆ, ಗೋಡೆನೇ ಪುಡಿ ಮಾಡುವಷ್ಟು ಶಕ್ತಿ ಅವನ ಕೈಯನ್ನು ಆಯುಧ ಮಾಡ್ಕೊಂಡಿದ್ದ. ನಾವೆಲ್ಲ ಗೋಡೆ ಪುಡಿ ಮಾಡೋಕ್ಕೆ ಇದನ್ನು ಸುತ್ತಿಗೆ ಉಪಯೋಗಿಸ್ತೀವಲ್ವಾ, ಅವನ ಕೈಯಲ್ಲೇ ಪುಡಿ ಮಾಡ್ತಾ ಇದ್ದ. ಅಂದ್ರೆ ಆ ಕೈ ಮುಷ್ಟಿನ ಆ ಸುತ್ತಿಗೆ ಥರ ಮಾಡ್ಕೊಂಡಿದ್ದ ಅಂತೇಳಿ ಅವತ್ತಿನ ದಿನಗಳಲ್ಲಿ ನೋಡಿದ್ವಿ. ಆಮೇಲೆ ಯಾರೇ ಹೆಣ್ಣುಮಕ್ಳು ಅವನಿಗೆ ಕರಾಟೆ ಬರುತ್ತೆ ಅಂತಂದರೆ ನಿಮಗೊಂದು ಆತ್ಮಸ್ಥೈರ್ಯ, ಆತ್ಮಧೈರ್ಯ. ಅವನು ಎಂತಾನೇ ಎಷ್ಟೇ ರಾತ್ರಿಲಿ ಯಾರೇ ಒಬ್ಬ ಹುಡುಗ ನಿಮ್ಮನ್ನು ಕೆಣಕಿರೆ ಖಂಡಿತ ಅವನನ್ನು ನೀವು ಒಡೆದು ನಿಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದೆ ಅಂತ. ಯಾಕಂದ್ರೆ ತಕ್ಷಣಕ್ಕೆ ಯಾವುದು. ಕಾಫಿನಾಡು ಕ್ರೀಡಾ ಸಂಘದ ಅಧ್ಯಕ್ಷರಾದ ಯೋಗೀಶ್ ಮಾತನಾಡಿ, ಅನೇಕ ಜನರ ಪರಿಶ್ರಮದಿಂದ ಈ ಕರಾಟೆ ಕೇಂದ್ರ ಉದ್ಘಾಟನೆಗೊಂಡಿದ್ದು, ಇದರ ಸದುಪಯೋಗವನ್ನ ಚಿಕ್ಕಮಗಳೂರಿನ ಜನತೆ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ರು. ತಾನು ಕಲಿತ ವಿದ್ಯಾರ್ಥಿಗಳಿಗೆ ಕರಾಟೆಯನ್ನು ಕಲಿಸೋಕೆ ಶುರು ಮಾಡ್ತಾರೆ. ಅವಾಗ ಹುಟ್ಕೊಂಡಿದ್ದೆ ನಮ್ಮ ಶಾಲೆ ಇಂಡೋಕಾನ್ ಮಾರ್ಷಲ್ ಆರ್ಟ್ಸ್ ಅನ್ನೋ ಹೆಸರಿನಲ್ಲಿ
ಆ ನಮ್ಮ ಗುರುಗಳ ಹೆಸರು ತಾವೆಲ್ಲ ನೋಡ್ತಿರೋ ಫೋಟೋದಲ್ಲಿ ಶ್ರೀಜೇಶ್ ಜಿ ನಾಯರ್ ಅಂತ. ಅವ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಹಿರಿಯರು ಅವ್ರ ಮುಂದೆ ನಾನು ಹೇಳೋದು ತುಂಬ ಚಿಕ್ಕವನು, ಬಿಕಾಸ್ ಇವರೆಲ್ಲ ಅದೃಷ್ಟವಂತರು, ಅವರಿಂದ ನೇರ ವಿದ್ಯೆ ಕಲ್ತಿರೋರು. ನಮ್ಮಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅವರನ್ನ ದೇವರಿಗಿಂತ ಹೆಚ್ಚಾಗಿ ಪೂಜಿಸ್ತಾ ಅಷ್ಟೊಂದು ಗೌರವ ಕೊಟ್ಕೊಂಡು ಅವರು ಹೇಳ್ಕೊಟ್ಟಿರುವಂಥ ವಿದ್ಯೆನ ಇನ್ನೂ ಮುಂದುವರ್ಸ್ಕೊಂಡು ಬರ್ತಾ ಇರ್ತೀವಿ. ಶ್ರೀಯುತರು ಅವರ ಹೆಚ್ಚಿನ ವಿದ್ಯಾಭ್ಯಾಸದ ನಂತರ ಕೆಲಸದ ಕಾರ್ಯನಿಮಿತ್ತವಾಗಿ ವಿದೇಶ ಪ್ರಯಾಣ ಮಾಡ್ತಾರೆ. ಹಾಗಾಗಿ ತರಗತಿಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಜವಾಬ್ದಾರಿನ ಒಂದಷ್ಟು ಜನ ನಮ್ಮ ಹಿರಿಯರಿಗೆ, ಏನು ನಮ್ಮ ಬಲಗಡೆ ನೋಡ್ತೀರಿ, ಇವರು ನಮ್ಮೆಲ್ಲ ಪೂಜನೀಯರು ಹಿರಿಯರಾಗಿರ್ತಾರೆ. ನಮ್ಮ ಬಾಲು ಸರ್ಗಿಂತಲೂ ಪ್ರಾರಂಭದ ಶಿಷ್ಯವರ್ಗ ಅವರೆಲ್ಲ ಅಂತೇಳಿ. ಸೊ ಅವ್ರ ನಂತರ ನಮಗೆ ವಿದ್ಯೆ ಕಲಿಸಿದ ಇನ್ನೊಬ್ರು ದಿನೇಶ್ ಸರ್ ಅಂತೇಳಿ, ಅವರಿಂದ ತರಗತಿ ಮುಂದುವರಿತಾ ಬರ್ತದೆ. ಅದಾದ್ಮೇಲೆ ನಮ್ಮ ಬಾಲಕೃಷ್ಣ ಸರ್, ಇವರೆಲ್ಲ ತರಗತಿಯನ್ನು ಮುಂದೆ ನಡೆಸ್ಕೊಳ್ತಾ ಬರ್ತಾ ಮುಂದೆ ನಮಗೆ ಮಾರ್ಗದರ್ಶನ ನೀಡಿದ್ದು ಶಿವಮೊಗ್ಗದಲ್ಲಿ ದೊರೆ ಸರ್ ಅಂತ ಹೇಳಿದ್ದ ಸರ್. ಈಗಾಗಲೇ ಏನು ಸ್ವಾಗತ ಕೋರಿರೋರು. ಪ್ರಸ್ತುತ ಅವ್ರೀಗ 5th ಡಾನ್ ಬ್ಲಾಕ್ ಬೆಲ್ಟ್ ಅಂತಾರಾಷ್ಟ್ರೀಯ ತೈಕೊಂಡು ತರಬೇತರಾಗಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು, ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮತ್ತೆ ತೈಕೊಂಡು ತರಬೇತಿಯನ್ನು ಮುಂದುವರಿಸ್ತಾ ಇರ್ತೀವಿ. ಅದಾದ್ಮೇಲೆ ಮತ್ತೆ ನಮ್ಮ ಹೆಚ್ಚುವರಿ ಬೆಳವಣಿಗೆಗಾಗಿ ಶ್ರೀಯುತ ರೆನ್ಶಿ ಚಂದ್ರಕಾಂತ್ ಜಿ ಭಟ್ ಸರ್, ಇವರ ಮಾರ್ಗದರ್ಶನದಲ್ಲಿ ನಾವು ತರಬೇತಿಯನ್ನು ಮತ್ತೆ ಮುಂದುವರಿಸ್ತಾ ಇದ್ವಿ. ಪ್ರಸ್ತುತ ಈ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ, ಆಶಯದೊಂದಿಗೆ, ಸತತ ಹೋರಾಟದ ಪ್ರತಿಫಲವಾಗಿ, ನಮ್ಮೆಲ್ಲ ಗುರುಗಳ ಆಶೀರ್ವಾದದಿಂದಾಗಿ ಇವತ್ತು ಆತ್ಮ ಅಕಾಡೆಮಿ ಅನ್ನೋ ಹೆಸರಿನಲ್ಲಿ ಕರಾಟೆ ತರಬೇತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ನಮ್ಮ ಬಾಲು ಸರ್ ಅವರ ಬಹಳ ವರ್ಷಗಳ ಕನಸು, ಹೋರಾಟ. ಅವರೊಬ್ಬರು ಪಟ್ಟು ಬಿಡದೆ ಹಲವಾರು ವರ್ಷಗಳಿಂದ ಸಾಕಷ್ಟು ಜನಕ್ಕೆ ಸಾಕಷ್ಟು ವಿದ್ಯೆ ಕಲ್ತಿದ್ರು, ಕರಾಟೆ ವಿದ್ಯೆ ಕಲ್ತಿದ್ರು, ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರು. ಆದರೆ ಕರಾಟೆ ಬಾಲು ಸರ್ ಇವತ್ತಿಗೂ ಬಾಲು ಸರ್ ಅಂದರೆ ಕರಾಟೆ ಸರ್ ನಮ್ಮ ಮೊಬೈಲೆಲ್ಲ ಸೇವ್ ಆಗಿರೋದು ಹಾಗೆ ಅಂತ. ಬಾಲು ಸರ್ ಕರಾಟೆನ ಜೀವನ ಅಂತ ಅನ್ಕೊಂಡು ಇದುವರೆಗೂ ಮುಂದುವರ್ಸ್ಕೊಂಡು ಬಂದಿದ್ರು. ಪ್ರತಿಫಲ ಹುಡುಗರ, ನಿಮ್ಗೆ ಇದೊಂದು ಪಾಠ ಆಗಲಿ, ನಿರಂತರ ಪ್ರಯತ್ನ ಯಾವತ್ತೂ ಫಲ ಕೊಡದೇ ಇರೋದು ಅನ್ನೋದಕ್ಕೆ ಸಾಕ್ಷಿ ಇವತ್ತು ಬಾಲು ಸರ್. ಅವ್ರು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರು, ಫಲವಾಗಿ ಗಣ್ಯರ ಆಶೀರ್ವಾದದಿಂದಾಗಿ ಇವತ್ತು ನಮಗೆ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದೆ. ಈ ತರಬೇತಿ ಕೇಂದ್ರ ಹೀಗೆ ಇನ್ನೂ ಅದ್ದೂರಿಯಾಗಿ ಮುಂದುವರಿಲಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದರಿಂದ ವಿದ್ಯೆ ಕಲ್ತ್ಕೊಂಡು ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಕೊಡೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಇವತ್ತು ನಾನು ಸ್ಮರಿಸ್ಕೊಳ್ತಾ, ಕಾರ್ಯಕ್ರಮದಲ್ಲಿ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ, ಮಾಡೆಲ್ ಇಂಗ್ಲಿಷ್ ಶಾಲೆಯ ಸಂಸ್ಥಾಪಕರಾದ ಷಡಕ್ಷರಿ, ಆತ್ಮ ಅಕಾಡೆಮಿ ಸಂಸ್ಥಾಪಕರಾದ ಶ್ರೀಜೇಶ್ ಜಿ ನಾಯರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಭಾರಿ ಅಧಿಕಾರಿಗಳಾದ ರಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.